ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಗುರುವಾರ, ಬಹಳ ವಿಶೇಷವಾಗಿರತಕ್ಕಂತಹ ದಿನ ಇವತ್ತು. ಗುರುವಿನ ಒಂದು ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಗುರುನಾಥರು ದೈವಂ ಮನುಷ್ಯ ರೂಪೇಣ ಅಂತ ಹೇಳ್ತಾರೆ. ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಅಂತಹ ಗುರುವಿಗೆ ನಾವೆಲ್ಲರೂ ಕೂಡ ಆಭಾರಿಗಳಾಗುವಂತಹ ಪುಣ್ಯತಮವಾದ ದಿನ ಗುರುಪೂರ್ಣಿಮಾ ಮಹೋತ್ಸವ. ಆ ಗುರುಪೂರ್ಣಿಮಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳನ್ನು ನಿಮ್ಮ ಜೊತೆಗೆ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಹಾಗೆ ಅವತ್ತಿನ ದಿನ ಬಹಳ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ದತ್ತಾತ್ರೇಯ ಮೂಲ ಮಂತ್ರ ಹೋಮ ಅಂತ ಹೇಳಿ. ದತ್ತನಿಗೆ ಸಪಾದ ಭಕ್ಷ ಅಂತ ಹೇಳ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಉಪಯೋಗಿಸ್ತಕ್ಕಂತಹ ಸಜ್ಜಿಗೆ, ಗೋಧಿ ರವೆಯಿಂದ ಮಾಡಿರತಕ್ಕಂತಹ ಸಜ್ಜಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ನೈವೇದ್ಯ. ಅವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಹಿತವಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ಮಾಡಲಾಗ್ತಾ ಇದೆ. ದತ್ತನಿಗೆ ಷಡಕ್ಷರಿ ಮಹಾಮಂತ್ರ ಅನ್ನೋದು ಬಹಳ ವಿಶೇಷ. ನಮ್ಮ 6 ಚಕ್ರಗಳಿರುತ್ತೆ ದೇಹದಲ್ಲಿ ಅಂತ ಹೇಳ್ತಾರೆ. ಆ 6 ಚಕ್ರಗಳನ್ನು, ಅದರಲ್ಲಿ ನಮಗೆ ಆಗಿರತಕ್ಕಂತಹ ಯಾವುದೇ ವಿಧವಾದ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ದತ್ತನ ನಾಮ ಜಪವನ್ನು ಮಾಡು ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಪಂಚತತ್ವಗಳಿರುತ್ತೆ. ಪಂಚಭೂತಾತ್ಮಕವಾಗಿರ್ತಕ್ಕಂತಹ ದೇಹದಲ್ಲಿ ಪಂಚತತ್ವಗಳಿರುತ್ತೆ. ಆ ಪಂಚತತ್ವಗಳ ಪ್ರತೀಕವೇ ಈ 5 ಚಕ್ರಗಳು. ಅದನ್ನು ಮೀರಿ 6ನೇ ಚಕ್ರವನ್ನು ಆಜ್ಞಾಚಕ್ರ ಅಂತ ಹೇಳ್ತಾರೆ. ಅದೆಲ್ಲ ಯೋಗ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ದೊಡ್ಡ ದೊಡ್ಡ ಭಾಷೆಗಳು. ಅಂತಹ ಒಂದು ವಿಶೇಷವಾಗಿ ನಮ್ಮ ದೇಹವನ್ನು ಪರಿಶುದ್ಧ ಮಾಡಿಕೊಳ್ತಕ್ಕಂತಹ, ಎಲ್ಲ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂತಹ, ಸತ್ಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಒಂದು ಹೋಮ ದತ್ತಾತ್ರೇಯ ಮೂಲಮಂತ್ರ ಹೋಮ. ನಮಗೆ ನಮ್ಮ ಪಿತೃಗಳು, ನಮ್ಮ ಹಿರಿಯರು ಏನು ಕಾರ್ಯಕ್ರಮ ಮಾಡಿದರೆ ನಮಗೆ ಗೊತ್ತಿರೋದಿಲ್ಲ. ಯಾವ ದೇವರನ್ನು ಅನುಸರಣೆ ಮಾಡ್ತಾಯಿದ್ರು ಗೊತ್ತಿರೋದಿಲ್ಲ. ಎಷ್ಟೋ ಜನಗಳಿಗೆ ಮನೆ ದೇವರು ಯಾರು, ಕುಲ ದೇವತೆ ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಇನ್ನು ಊರು ಬಿಟ್ಟು ಊರಿಗೆ ಬಂದಿರ್ತೀವಿ. ಆ ಊರಲ್ಲಿ ನಾಗ ಪ್ರತಿಷ್ಠೆ ಮಾಡಿದ್ರಾ, ಅಶ್ವತ್ಥ ಗಿಡಗಳನ್ನು ಹಾಕಿದ್ರಾ ಗೊತ್ತಿರೋದಿಲ್ಲ. ಹಾಗೆ ಇನ್ನು ಏನು ಸರ್ಪ ಹತ್ಯೆ ಮಾಡಿದ್ರಾ ಅಥವಾ ಸ್ತ್ರೀ ಸಂಬಂಧವಾದ ದೋಷಗಳಾಗಿತ್ತ ಗೊತ್ತಿರೋದಿಲ್ಲ. ನಮ್ಮ ಹಿರಿಯರು ಯಾರು ಅರ್ಧಾಯಸ್ಸಲ್ಲಿ ಪ್ರಾಣ ಕಳ್ಕೊಂಡಿದ್ರ, ಅವರ ಆತ್ಮಗಳು ಸರಿಯಾದ ಒಂದು ವ್ಯವಸ್ಥೆ ಆಗಿತ್ತ, ಅವರ ಕಾರ್ಯಗಳು ಸರಿಯಾಗಿ ನಡೆದಿಲ್ವಾ ನಮಗೆ ಗೊತ್ತಿಲ್ಲ. ನಾವು ಪೂರ್ವ ಜನ್ಮದಲ್ಲಿ ಏನಾಗಿದ್ವಿ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ಬಾಧೆಗಳನ್ನು ಅನುಭವಿಸೋದಕ್ಕೆ ಕಾರಣ ಏನು ಅಂತಂದರೆ, ಜ್ಯೋತಿಷ್ಯಗಳು ಹೇಳ್ತಾರೆ ಪಿತೃದೋಷ ಇದೆ, ಇಲ್ಲ ಸರ್ಪದೋಷ ಇದೆ, ಇಲ್ಲ ಸ್ತ್ರೀ ಸಂಬಂಧವಾದ ಶಾಪಗಳಿದೆ. ಪಂಚಮ ರಾಹು ಅರಿಷ್ಟ ಸ್ಥಾನ, ಪಂಚಮಾರಿಷ್ಟ ಸ್ಥಾನ ರಾಹು ಅಂತಂದರೆ ಸ್ತ್ರೀ ಸಂಬಂಧವಾದ ಬಾಧೆಗಳು ಅಂತಾರೆ. ರಾಹುಕೇತುಗಳಿಲ್ಲದೆ ಜಾತಕವೇ ಇಲ್ಲ. ಆ ಜಾತಕ ನಮಗೆ ಸಾಕಷ್ಟು ಬಾಧೆಗಳನ್ನು ಕೊಡ್ತಾ ಇರುತ್ತೆ. ರಾಹುಕೇತುಗಳ ಮಧ್ಯದಲ್ಲಿ ಕೂತ್ಕೊಂಡು ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಹಾವು ಏಣಿ ಆಟ ಆಡ್ತಾ ಇರುತ್ತೆ. ಜೀವನ ಏಳಿಗೆನೇ ಆಗ್ತಾ ಇರೋದಿಲ್ಲ. ಇಂತಹ ಒಂದು ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಶಸ್ತವಾಗಿರತಕ್ಕಂತಹ ಒಂದು ಸೇವೆ, ದತ್ತನ ಸೇವೆ ಅಂದರೆ ಅದು ದತ್ತಾತ್ರೇಯ ಮೂಲಮಂತ್ರ ಹೋಮ. ಅವತ್ತಿನ ದಿನ ಗುರುಪೌರ್ಣಮಿಯ ದಿನ ಪ್ರಾತಃ ಕಾಲ 8 ಗಂಟೆಯಿಂದ 9 ಗಂಟೆಯೊಳಗಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮವನ್ನು ಆಚರಣೆ ಮಾಡಲಾಗುತ್ತೆ. ಯಾರ್ಯಾರು ಈ ಹೋಮ ಸೇವೆಯಲ್ಲಿ ಭಾಗವಹಿಸ್ತೀರಿ ಅವರಿಗೆ ದತ್ತಪಾದುಕೆಗಳ ಪ್ರಸಾದವನ್ನು ಕೊಡಲಾಗುತ್ತೆ. ದತ್ತಪಾದುಕೆಗಳ ಪ್ರಸಾದವನ್ನು ಅವತ್ತು ಪ್ರತಿಯೊಬ್ಬರು ಯಾರು ಸೇವೆಯಲ್ಲಿ ಭಾಗವಹಿಸ್ತೀರಿ ಅವರಿಗೆ ಕೊಡಲಾಗುತ್ತೆ.
ಈಗಾಗಲೇ ಸಾಕಷ್ಟು ಜನ ತಗೊಂಡಿರೋರು ಆ ಪಾದುಕೆಗಳನ್ನು ತಂದು ಮತ್ತೆ ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ನಿಮ್ಮ ಮನೆಗೆ ದತ್ತನ ಪಾದುಕಾ ರೂಪದಲ್ಲಿ ದತ್ತನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗುವಂತಹ ಒಂದು ವಿಶೇಷವಾದ ಸದವಕಾಶವನ್ನು ನಮ್ಮ ಗುರುನಾಥರು ಮಾಡಿಕೊಡ್ತಾ ಇದ್ದಾರೆ. ಗುರುಪೌರ್ಣಮಿಯ ವಿಶೇಷ ಸಂದರ್ಭದಲ್ಲಿ ದತ್ತಪಾದುಕೆಗಳನ್ನು ಪಡ್ಕೊಳ್ಳುವಂತಹ ಒಂದು ಸುಯೋಗ ನಿಮ್ಮೆಲ್ಲರದು ಕೂಡ ಆಗಿರುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಬಂದು ನಿಮ್ಮ ಮನೆಯಲ್ಲಿ ಯಾವುದೇ ವಿಧವಾದ ಸಮಸ್ಯೆಗಳಿದ್ದರೂ ಕೂಡ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ ಹೇಳ್ತೀನಿ, ಅದರಲ್ಲಿ ಅನುಮಾನವೇ ಇಲ್ಲ, ಅತಿಶಯೋಕ್ತಿಯೇ ಅಲ್ಲ. ದತ್ತನ ಸೇವೆಯಲ್ಲಿ ಗುರುಪೌರ್ಣಮಿಯ ದಿನ ಭಾಗವಹಿಸಿ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.